New Hope TV, your encounter with God. ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಕೃಪೆಯು, ತಂದೆಯಾದ ದೇವರಿಂದ ಶಾಂತಿಯು ಉಂಟಾಗಲಿ. ನಮ್ಮ ಧ್ಯಾನಕ್ಕಾಗಿ ಸಂತ ಯೋಹಾನನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯದ 3-4 ವಚನಗಳನ್ನು ಓದುತ್ತೇನೆ. ನಾವು ಕಂಡು ಕೇಳಿದ್ದು ನಿಮಗೂ ಗೊತ್ತಾಗಿ ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಸೇರಬೇಕೆಂದು ಅದನ್ನು ನಿಮಗೆ ಪ್ರಸಿದ್ಧಿಪಡಿಸುತ್ತೇವೆ. ನಮಗಿರುವ ಅನ್ಯೋನ್ಯತೆಯು ತಂದೆಯ ಸಂಗಡಲೂ ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲೂ ಇರುವಂಥದ್ದು. ನಮ್ಮುಭಯತರ ಸಂತೋಷವು ಪರಿಪೂರ್ಣವಾಗಬೇಕೆಂದು ನಾವು ಈ ಮಾತುಗಳನ್ನು ಬರೆಯುತ್ತೇವೆ ಎಂಬುದೇ. ದೈವತ್ವ ಮನುಷ್ಯತ್ವದ ಅನ್ಯೋನ್ಯತೆಯೇ ಅನಂತ ಜೀವ ಅಥವಾ ನಿತ್ಯ ಜೀವ. ಇಟರ್ನಲ್ ಲೈಫ್ ಈಸ್ ಡಿವೈನ್ ಆ್ಯಂಡ್ ಹ್ಯೂಮನ್ ಫೆಲೋಶಿಪ್. 3ನೇ ವಚನದಲ್ಲಿ ಅನ್ಯೋನ್ಯತೆಗೆ ಕೊಟ್ಟ ಪ್ರಾಮುಖ್ಯತೆ ಈ ಒಂದು ಪತ್ರಿಕೆಯ 2 ಮುಖ್ಯ ಗುರಿಗಳಲ್ಲಿ ಒಂದಾಗಿದೆ. 2 ಗುರಿಗಳಿವೆ, ಪ್ರೀತಿ ಮತ್ತು ಅನ್ಯೋನ್ಯತೆ. 3ನೇ ವಚನದಲ್ಲಿ ಈ 2ನೇ ಗುರಿಯಾದ ಅನ್ಯೋನ್ಯತೆಗೆ ಕೊಟ್ಟ ಪ್ರಾಮುಖ್ಯತೆ. The emphasis on fellowship in verse 3 is one of the 2 important themes of this letter. Love and fellowship are the 2 themes. ಮೊದಲ 2 ವಚನಗಳಲ್ಲಿ ದೇವರ ಪ್ರೀತಿಯ ಬಗ್ಗೆ ಸಂತ ಯೋಹಾನನು ಬರೆದಿದ್ದಾನೆ. ಆ ದೇವರ ಪ್ರೀತಿ ಎಲ್ಲಿಂದ ಬಂತು? ಜೀವವಾಕ್ಯ. 1ನೇ ವಚನದಲ್ಲಿ ಜೀವವಾಕ್ಯ ಯೇಸು ಕ್ರಿಸ್ತನು ಮಾತ್ರ. ಅಂದರೆ ಯೇಸು ಕ್ರಿಸ್ತನ ಮೂಲಕ ಪ್ರಸಿದ್ಧಿಯಾದದ್ದು ಯಾವುದು? ದೇವರ ಪ್ರೀತಿ ವಾಕ್ಯದ ಮೂಲಕ. ಮತ್ತು 3ನೇ ವಚನದಲ್ಲಿ ಅನ್ಯೋನ್ಯತೆ ಅಂದರೆ ಸ್ನೇಹಭಾವ, ಒಕ್ಕಟ್ಟು, ಇದನ್ನು ಸೂಚಿಸುವಂಥ ಅನ್ಯೋನ್ಯತೆಯ ಬಗ್ಗೆ ಬರೆಯುತ್ತಿದ್ದಾನೆ. In the first 2 verses he is talking about the crowning theme of this letter, namely God's love. God's love is expressed through the word of life. Word of life is none other than Jesus Christ himself. And in verse 3 he says, you and I have fellowship with eternal life, that is through Jesus Christ only. And so he talks about the importance of fellowship. ಮೊದಲನೇದಾಗಿ ಅನಂತ ಜೀವನ, ನಿತ್ಯ ಜೀವ ಎಂಬುದು ಒಂದು ಅನ್ಯೋನ್ಯತೆ ಅಥವಾ ಒಂದು ಸಹಭಾಗಿತ್ವ. ಅನ್ಯೋನ್ಯತೆ, ಇಟರ್ನಲ್ ಲೈಫ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ is a fellowship. It is a comradeship. ಮಾನವ ಸ್ವಭಾವ ಎಂಥದ್ದಂದರೆ ಸಹಜವಾಗಿ ಅನ್ಯೋನ್ಯತೆಗೋಸ್ಕರ ಸೃಷ್ಟಿಸಲ್ಪಟ್ಟದ್ದು. ನಾವು ಯಾರು ಒಬ್ಬಂಟಿಗರಾಗಿರಲಿಕ್ಕೆ ಆಸೆ ಪಡುವುದಿಲ್ಲ. ನಮಗೆ ಅನ್ಯೋನ್ಯತೆ ಬೇಕು. ಈ ಒಂದು ಪ್ರವೃತ್ತಿ ನಮ್ಮಲ್ಲಿ ಇರುವುದರಿಂದ ಸ್ವಾಭಾವಿಕವಾಗಿ ನಾವೇನು ಮಾಡ್ತೇವೆ? ಬೇರೆ ಬೇರೆ ದರ್ಜೆಗಳಲ್ಲಿ, ಬೇರೆ ಬೇರೆ ಹಂತಗಳಲ್ಲಿ ಸ್ನೇಹಭಾವವನ್ನು, ಸಹೋದರ ಭಾವವನ್ನು, ಅನ್ಯೋನ್ಯತೆಯನ್ನು ಹುಡುಕುತ್ತೇವಲ್ಲವೇ? ಹ್ಯೂಮನ್ ನೇಚರ್, ಹ್ಯೂಮನ್ ಟೆಂಡೆನ್ಸಿ ಈಸ್ ಮೇಡ್ ಫಾರ್ ಫೆಲೋಶಿಪ್ and comradeship. And therefore, because of this tendency that exists in us, we seek fellowship with people. We seek
fellowship and relationship in various degrees and at different levels. ನಮ್ಮದೇ ಆಸಕ್ತಿಯುಳ್ಳ ಅಥವಾ ನಮ್ಮ ಪ್ರವೃತ್ತಿಯುಳ್ಳ ಇತರರೊಂದಿಗೆ ನಾವು ಸಹಭಾಗಿತರಾಗಬೇಕೆಂಬ ಒಂದು ಅಭಿಲಾಷೆ ನಮ್ಮಲ್ಲಿ. ಇದನ್ನು ನಾವು ಹುಡುಕುತ್ತೇವಲ್ಲವೇ? ಸಾಮಾನ್ಯ. ಏನು, ಇವರು ನಮ್ಮ ಸಂಸ್ಕೃತಿಯವರ, ಅವರೊಂದಿಗೆ ಅನ್ಯೋನ್ಯತೆ ಮಾಡೋಣ. ಇವರು ನಮ್ಮ ಬುದ್ಧಿಶಕ್ತಿಗೆ ಹೋಲಿಕೆಯಾಗುವವರ, ಅವರೊಂದಿಗೆ ನಾವು ಅನ್ಯೋನ್ಯತೆಯಿಂದಿರೋಣ. ಇವರ ಹವ್ಯಾಸಗಳು ನಮ್ಮ ಹವ್ಯಾಸಗಳಂತೆಯೇ, ಆದರೆ ಅವರೊಂದಿಗಿರೋಣ. ಮತ್ತು ಇನ್ನೊಂದು ಹಂತ ಯಾವುದಂದರೆ, ಇವರ ಆತ್ಮೀಕತೆ, ಇವರ ಆಧ್ಯಾತ್ಮಿಕ ಜೀವನ ನಮ್ಮ ಆಧ್ಯಾತ್ಮ ಜೀವನಕ್ಕೆ ಹೋಲಿಕೆಯಾಗ್ತದ. ಅನ್ಯೋನ್ಯತೆ ಎಂಬುದು ನಾವು ಹುಡುಕುತ್ತೇವೆ, ಯಾಕೆಂದರೆ ಅದು ಸಹಕರಿಸಬೇಕು. ಡೋಂಟ್ ವಿ ಲುಕ್ ಫಾರ್, ಆರ್ ಡು ವಿ ನಾಟ್ ಸೀಕ್ ಪೀಪಲ್ ಆಫ್ ಅವರ್ ಓನ್ tastes, of our own temperament, of our own hobbies, culture, of our own level of intellect, whatever it is. We seek affiliation with like-minded people, whether it is physically, in terms of certain habits, or passion, politics, or spirituality. We seek for like-minded people and align with them, don't we? ಸ್ಥಿರವಾದ ಅಂದರೆ ನಿರಂತರವಾದ, ಯಾವಾಗಲೂ ಇರುವಂಥ ಒಂದು ಅನ್ಯೋನ್ಯತೆ, ಸಹಭಾಗಿತ್ವ ಯಾವುದು? ನಿರಂತರವಾಗಿರ್ತಕ್ಕಂಥದ್ದು. ಇಷ್ಟರ ಮಟ್ಟಿಗೆ ನಾವು ಮಾತಾಡಿದ್ದೆಲ್ಲ ಪ್ರಾಪಂಚಿಕವಾದಂಥ ಸಹಭಾಗಿತ. ಆದರೆ ದೇವರೊಂದಿಗೆ, ದೇವರ ಕುಮಾರನಾದ ಯೇಸು ಕ್ರಿಸ್ತನೊಂದಿಗಿರುವ ಅನುಭವ, ಅನ್ಯೋನ್ಯತೆ, ಸಹಭಾಗಿತೆ, ಅದೇ ನಿರಂತರವಾದದ್ದು, ಅದೇ ಅನಂತ ಜೀವನ. Fellowship with God, fellowship with Jesus Christ, and consequently fellowship with other believers in Jesus Christ is the richest and the lasting, everlasting comradeship, companionship and fellowship. ಈ ಅನ್ಯೋನ್ಯತೆಯೇ ಬಹು ಬೆಲೆ ಬಾಳುವಂಥದ್ದು, ಅತಿ ಬೆಲೆ ಬಾಳುವಂಥದ್ದು. ಇದೇ ಸೊಗಸಾದದ್ದು. ಇದಕ್ಕೆ ಹೇಳ್ತಾರೆ ಅನಂತ ಜೀವನ, ನಿರಂತರವಾದದ್ದು. This kind of fellowship that we are talking about with God, His Son, and fellow believers is the most beautiful. It's the wealthy and therefore a fellowship forever. It is called eternal or everlasting life. ಮೊದಲನೇದಾಗಿ ಅನಂತ ಜೀವನ ಒಂದು ಅನ್ಯೋನ್ಯತೆ. ಎರಡನೇದಾಗಿ ಅನಂತ ಜೀವನ ಒಂದು ಆನಂದಿತ ಜೀವನ. First of all, we said eternal life is a fellowship with God, Jesus Christ, and fellow believers. Secondly, eternal life is a life of joy, life of happiness. ಕ್ರೈಸ್ತತ್ವದ ಸಾರತ್ವವಾಗಲಿ ಅಥವಾ ಕ್ರೈಸ್ತತ್ವದ ಮೂಲ ಗುಣ ಆಗಲಿ ಏನೆಂದರೆ, ಅವಶ್ಯವಾದ ಗುಣ ಏನೆಂದರೆ ಆನಂದ, ಸಂತೃಪ್ತಿಯಾದ ಸಮಾಧಾನ, ಸಂತೋಷಕರವಾದಂಥ ಬಾಳು. The essence of Christianity or
the constitutive derivative of Christianity is eternal life, of course, and that eternal life results in a life of joy, a life of contentment. ಇಂಥ ಒಂದು ಆನಂದ, ಸಂತೋಷ, ಸಂತೃಪ್ತಿಯ ಪ್ರೇರಣೆಯಿಂದ, ಅದರ ಸ್ಫೂರ್ತಿ, ಸಂತೃಪ್ತಿ ಮತ್ತು ಆನಂದದ ಸ್ಫೂರ್ತಿಯಿಂದ ಅನ್ಯೋನ್ಯತೆ ಎಂಬುದು ಹೆಚ್ಚುತ್ತದೆ, ಬಡಾವಣೆ ಆಗ್ತದೆ. ಕಾರಣ ಜೀವನದಲ್ಲಿ ತೃಪ್ತಿ, ಆನಂದ, ಸಂತೃಪ್ತಿ ಇದ್ದರೆ ಅನ್ಯೋನ್ಯತೆ ಹೆಚ್ಚು ಆಗ್ತದೆ. ದಿಸ್ ಕೈಂಡ್ ಆಫ್ ಎ ಜಾಯ್ ವಿಚ್ ಕಮ್ಸ್ ಫ್ರಮ್ ಗಾಡ್ always motivates, inspires fellowship, because it is not an ordinary joy. This joy comes from God, therefore it is a holy joy. Whenever there is a joy and contentment that comes from God, it always enhances, it always increases the level of ಫೆಲೋಶಿಪ್. ಕ್ರೈಸ್ತತ್ವದ ಅಂತಿಮ ಸಂದೇಶವೇನು? ಒಂದು ಕಡೆ ನಿತ್ಯ ಜೀವನ, ಅನಂತ ಜೀವನ, ಇನ್ನೊಂದು ಕಡೆ ಆನಂದವಾದಂಥ ಒಂದು ಜೀವನ, ಬಾಳು, ಸಮಾಧಾನ. ಮೊದಲನೇ ವಚನದಲ್ಲಿ ನಾವು ನೋಡ್ತೇವೆ, ನಿಮಗೆ ಪ್ರಸಿದ್ಧಿಪಡಿಸುವ ಜೀವವಾಕ್ಯವು, ಅಂದರೆ ಯೇಸು ಕ್ರಿಸ್ತನು ಆದಿಯಿಂದ ಇದ್ದದ್ದು. ಅಂದರೆ ಯೇಸು ಕ್ರಿಸ್ತನನ್ನು ದೃಷ್ಟಿಸುವವರೆಲ್ಲರೂ ಈ ಆನಂದಿತ ಜೀವನವನ್ನು ಪಡ್ಕೊಳ್ತಾರೆ. ಯಾಕಂದರೆ ಆದಿಯಿಂದ ಇದ್ದದ್ದು, ಆದಿಯಲ್ಲಿ ಯಾರಿದ್ದು? ದೇವರೇ ಆ ವಾಕ್ಯವಿದ್ದರಿಂದ ಆ ಜೀವವಾಕ್ಯವನ್ನು ದೃಷ್ಟಿಸುವವರು ಆನಂದಿತರು ಆಗ್ತಾರೆ. The ultimate and final message of Christianity or the gospel is only joy. How do you get joy? To behold the word of life. The very first verse he says, that which was from the beginning, which we heard, which we have seen with our own eyes, looked upon, we have touched with our own hands, concerning the word of life, Jesus. Whoever looks at the word of life, the living word, that is Jesus. They are peaceful people, they are happy people, they are people of contentment. ನಿತ್ಯ ಜೀವ ಅಂದರೆ ಮೊದಲನೇದಾಗಿ ಅನ್ಯೋನ್ಯತೆ, ಎರಡನೇದಾಗಿ ಆನಂದ ಜೀವನ. We talked about eternal life. What is the significance of eternal life? Number one, we have fellowship. Fellowship with God, with Jesus Christ and fellow believers. The second characteristic of eternal life is a life of joy. What kind of a joy? Not as the world gives, but it is a holy joy, because this joy enhances the fellowship. ದೇವರೊಂದಿಗೂ ಮತ್ತು ಇತರ ವಿಶ್ವಾಸಿಗಳೊಂದಿಗೂ ಅನ್ಯೋನ್ಯತೆಯಲ್ಲಿರುವುದೇ ನಿತ್ಯ ಜೀವನ. ಟು ಹ್ಯಾವ್ ಫೆಲೋಶಿಪ್ ವಿತ್ ಗಾಡ್ ಆ್ಯಂಡ್ ವಿತ್ ಅದರ್ ಬಿಲೀವರ್ಸ್ ಈಸ್ ಇಟರ್ನಲ್ ಲೈಫ್. ನಿತ್ಯ ಜೀವನ ಒಂದು ಅನ್ಯೋನ್ಯತೆ ಮಾತ್ರ ಅಲ್ಲ, ಇದೊಂದು ಆನಂದಿತ ಜೀವನ, ಸಂತೃಪ್ತಿಯಾದಂಥ ಜೀವನ, ಸಮಾಧಾನದ ಬಾಳು. Eternal life is not just a fellowship, but it is a life of joy, contentment and fullness. ಇದು ಹೇಗೆ ಪ್ರಾಪ್ತಿ? ಎಲ್ಲಿ ಸಿಗ್ತದೆ? ಹೇಗೆ ಸಿಗ್ತದೆ? ನಾವು ಯೇಸು ಕ್ರಿಸ್ತನ ಬಳಿಗೆ ಬರಬೇಕು. ಕಾರಣ ಆತನೇ ಜೀವವಾಕ್ಯ, ಆತನೇ ನಿತ್ಯ ಜೀವ, ಆತನಲ್ಲಿಯೇ ಜೀವ ಇರುವುದು. ನಿಮ್ಮನ್ನು
ಆತನು ಪ್ರೀತಿ ಮಾಡ್ತಾನೆಂಬುದಾಗಿ ನಂಬ್ತೀರಾ? ಕಾರಣ ಆತನು ಈ ಲೋಕಕ್ಕೆ ಬಂದದ್ದು ಅದೇ ಉದ್ದೇಶ. ನಾವು ಯೇಸು ಕ್ರಿಸ್ತನ ಬಳಿಗೆ ಬಂದರೆ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಆತನನ್ನು ನಾವು ನಮ್ಮ ಬಾಳಿನಲ್ಲಿ ಸ್ವೀಕರಿಸಿದರೆ ನಮಗೆ ನಿತ್ಯ ಜೀವ, ನಿತ್ಯ ಜೀವದಿಂದ ಅನ್ಯೋನ್ಯತೆ, ನಿತ್ಯ ಜೀವದಿಂದ ನಮಗೆ ಆನಂದ. ಹೌ ಡು ವಿ ಗೆಟ್ ದಿಸ್ ಇಟರ್ನಲ್ ಲೈಫ್? ಇಫ್ ವಿ ಕಮ್ ಟು ಜೀಸಸ್, ಹೂ ಈಸ್ ದ ವರ್ಡ್ ಆಫ್ ಲೈಫ್. In Him is life. Come to Him. What has He done? He loved us. He loves you. And He gave His life for your sins, and the sacrifice that He made was to forgive you. Believe that. Accept Him. Invite Him into your life. And when He comes, you have eternal life. Eternal life is fellowship. Eternal life is a life of joy. ಪ್ರಾರ್ಥನೆ ಮಾಡೋಣ. ನಮ್ಮೆಲ್ಲರಿಗೂ ಜೀವ ಉಂಟು, ನಾವು ಬದುಕುತ್ತಾ ಇದ್ದೇವೆ. ಆದರೆ ನಮ್ಮ ಬಾಳಿನಲ್ಲಿ ತೃಪ್ತಿ ಇಲ್ಲ. ನಮ್ಮ ಬಾಳು ಉಪಯೋಗವಾದ ಬಾಳಾಗಿಲ್ಲವಲ್ಲ ಸ್ವಾಮಿ. ಆದ ಕಾರಣ ಇಂದು ನಾವು ಕೇಳಿದ್ದೇವೆ, ನಿನ್ನಲ್ಲಿ ಜೀವ ಇದೆ, ನೀನೇ ಜೀವ ವಾಕ್ಯ, ನೀನೇ ನಮ್ಮನ್ನು ಪ್ರೀತಿ ಮಾಡಿದಿ. ನಿನ್ನ ಪ್ರೀತಿಯ ಸಂಕೇತವಾಗಿ ನೀನು ಈ ಲೋಕಕ್ಕೆ ಬಂದು ನಮಗೋಸ್ಕರ, ಅಂದರೆ ದಾರಿ ತಪ್ಪಿದ ಕುರಿಮರಿಗಳಿದ್ದ ಹಾಗೆ ನಾವು ದಾರಿ ತಪ್ಪಿದವರು, ನಮ್ಮನ್ನು ನೀನು ಕರುಣಿಸಿ ನಮ್ಮ ಪಾಪಗಳ ಪರಿಹಾರಕ್ಕಾಗಿ ನಿನ್ನ ದೇಹ ರಕ್ತಗಳನ್ನು ನಮಗೆ ಅರ್ಪಿಸಿದ್ದಿ. ಇದರಿಂದ ನಾವು ಕ್ಷಮಿಸಲ್ಪಡುವುದು ಮಾತ್ರವಲ್ಲ, ನೀನು ಪುನರುತ್ಥಿತನಾದ ಕಾರಣ ಆ ಹೊಸ ಜೀವವನ್ನು ನಾವು ಸಹ ಅನುಭವಿಸಬಹುದೆಂದು ಸಂತ ಯೋಹಾನನು ನಮಗೆ ಪ್ರಬೋಧಿಸಿದ್ದಾನೆ. ಇದನ್ನು ಅಂಗೀಕರಿಸ್ತೇವೆ. ನಮಗೆ ಬೇಕಾದಂಥ ನಿತ್ಯ ಜೀವದ ಅನ್ಯೋನ್ಯತೆ ಮತ್ತು ಆನಂದ ಬಾಳನ್ನು ನೀನು ಪ್ರಾಪ್ತಿ ಮಾಡಬೇಕೆಂದು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನ್ನನ್ನು ಬೇಡುತ್ತೇವೆ ತಂದೆಯೇ. ಆಮೆನ್.